ಎಸ್.ಟಿ.ಪಿ.ಐ ಪಕ್ಷ ಅಸ್ತಿತ್ವಕ್ಕೆ ಬಂದು ಜೂನ್ 21ರಿಂದ ಕಾಲಿಡ್ತಾ ಇದೆ. ಈ ಪಕ್ಷದ ಉದಯಕ್ಕೆ ಕರಾಳವಾದಂಥ ಇತಿಹಾಸ ಇದೆ, ನೋವಿದೆ. ಈ ಕಾರಣದಿಂದ ಈ ಪಕ್ಷ ಯಾಕೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ರಾಜಕೀಯ ದುರಾಡಳಿತದಿಂದ, ಎಲ್ಲ ಪಕ್ಷಗಳ ರಾಜಕೀಯ ದುರಾಡಳಿತದಿಂದ ಬೇಸತ್ತು ಘಟನೆಗಳು ಒಂದ್ರ ಮೇಲೆ ಒಂದು ತಡ್ಕೊಳಕ್ಕಾಗೋದಿಲ್ಲ ಅಂಥ ಘಟನೆಗಳು ಜರುಗ್ತಾ ಇರ್ತದೆ. ಆ ಜರುಗುವಾಗ ಪಿಪ್ರ, ಬೆಲ್ಚಿ, ಕಿಲ್ವನ್ಮಣ್ಣಿ, ಪರಾಸ್ಬಾಗು ಹೀಗೆ ಅನೇಕ ಘಟನೆಗಳು, ದೌರ್ಜನ್ಯ, ದಬ್ಬಾಳಿಕೆ, ಸಾಮೂಹಿಕ ಹತ್ಯೆ, ಕೊಲೆ, ಸುಲಿಗೆಗಳು ನಿರಂತರವಾಗಿ ನಡೀತದೆ. ಇದು ನಡೀತಾ ಇದ್ದಾಗಲೇ ಇಡೀ ದೇಶನೂ ಕೂಡ ದಿಗ್ಭ್ರಮೆ ಆಗ್ತದೆ. ಇಂಥ ಸಂದರ್ಭದಲ್ಲಿ 2001ರಲ್ಲಿ ಗುಜರಾತ್ನಲ್ಲಿ ನಡೆದಂಥ ದುರಂತ, ಘೋರ ಘಟನೆ ಅಲ್ಪಸಂಖ್ಯಾತರು ಮುಸ್ಲಿಂ ಸಮುದಾಯವನ್ನು ದಿಗ್ಭ್ರಮೆಗೊಳಿಸುತ್ತದೆ. ಅವರು ಬಹಳ ತುಂಬ ಚಿಂತಾಜನಕರಾಗಿ ನಾವು 4ನೇ ಪ್ರಜೆಗಳಾಗಿ ಬದುಕಬೇಕಾದಂಥ ಪರಿಸ್ಥಿತಿ. ಇಂಥ ಘಟನೆಗಳು ಯಾಕೆ ನಡೀತದೆ ಅಂತ ಹೇಳಿ ಅವರು ತುಂಬ ಚಿಂತೆಗೀಡಾಗ್ತಾರೆ. ಆಗ ಇಡೀ ಮುಸ್ಲಿಂ ಸಮುದಾಯ ಒಟ್ಟಾಗಿ ಸೇರುತ್ತೆ. ಒಟ್ಟಾಗಿ ಸೇರಿದಾಗ ಚಿಂತಕರು, ಪತ್ರಕರ್ತರು, ಮತ್ತೆ ಮುಖಂಡರುಗಳು, ಚಿಂತಕರು, ಮೌಲ್ವಿಗಳು ಎಲ್ಲರೂ ಕೂಡ ಸೇರ್ತಾರೆ. ಈ ರೀತಿ ಘಟನೆ ನಮ್ಮ ಮೇಲೆ ಯಾಕೆ ನಡೀತದೆ ಅಂತ ಸೇರಿದಾಗ ಅಲ್ಲಿದ್ದವರು ನಮ್ಮಲ್ಲಿ ರಾಜಕೀಯ ಅಧಿಕಾರ ಇಲ್ಲದೆ ಇರೋದಕ್ಕೆ ಕಾರಣ ಈ ರೀತಿ ಕೊಲೆ ಸುಲಿಗೆಗಳಾಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಕೀಯವೇ ನಿಮ್ಮ ಅಸ್ತಿತ್ವ, ರಾಜಕೀಯ ಅಧಿಕಾರವನ್ನು ನೀವು ಪಡೀರಿ, ರಾಜ್ಯವನ್ನ ರಾಷ್ಟ್ರವನ್ನ ಹಾಳೆ ಅಂತ ಹೇಳಿದ್ದಾರೆ. ಶತಮಾನಗಳಿಂದ ಹಣ, ಅಧಿಕಾರ, ಅಂತಸ್ತು ವಂಚಿತರಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಈ ರಾಷ್ಟ್ರವನ್ನು ಆಳಬೇಕು ಅಂತಕ್ಕಂಥ ಧ್ಯೇಯವಾಕ್ಯ ನಮ್ಮಲ್ಲಿದ್ರೂ ಕೂಡ ನಮಗೆ ನಾವು ಯಾರನ್ನ ಇತರನ್ನ ನಾವು ರಕ್ಷಣೆ ಮಾಡಿಸ್ತಾರೆ, ನಮ್ಮನ್ನು ಆಳ್ತಾರೆ ಅಂತ ಹೇಳಿ ನಮ್ಮಲ್ಲೇ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಷ್ಟು ಓಟ್ಗಳಿದ್ರು ಕೂಡ ನಾವು ಅದನ್ನ ಬಳಸ್ಕೊಳ್ಳದೆ ನಾವು ಇತರರನ್ನ ನಂಬಿ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ಈಗ ಸಂವಿಧಾನ ಕೊಟ್ಟಿರುವಾಗ ಸಂವಿಧಾನ ರಕ್ಷಣಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಈ ರೀತಿ ಆಗ್ತಾ ಇರೋದ್ರಿಂದ ನಾವು ರಾಜಕೀಯ ಪಕ್ಷವನ್ನೇ ಸ್ಥಾಪನೆ ಮಾಡಬೇಕು ಅನ್ನೋ ಒಬ್ಬ ಧ್ಯೇಯ ಧೋರಣೆಯೊಂದಿಗೆ ಈ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ. ಇವತ್ತು ಎಲ್ಲರಲ್ಲೂ ಕೂಡ ಪ್ರಜ್ಞೆ ಬಂದಿದೆ. ಹಾಗಾಗಿ ಇದರ ಕಾರ್ಯಚಟುವಟಿಕೆಗಳನ್ನ ಬಹಳ ವಿಸ್ತಾರವಾಗಿದೆ. ಮೀಸಲಾತಿ ಬಗ್ಗೆ, ಬ್ಯಾಕ್ಲಾಗ್ ಬಗ್ಗೆ, ಚುನಾವಣೆ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಮತ್ತೆ ಯಾವುದೇ ಮೂಲೆಯಲ್ಲಿ ಘಟನೆ ನಡೆದರೂ ಕೂಡ ತಕ್ಷಣ ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ, ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಬದ್ಧತೆ ಇರತಕ್ಕಂಥ ಲಕ್ಷಾಂತರ ಕೇಡರ್ಸ್ ಜನರನ್ನು ಹೊಂದಿದೆ ಈ ಪಕ್ಷ. ಈ ಪಕ್ಷಕ್ಕೆ ಇಲ್ಲಿನ ಜನರು ತಾವೇ ದುಡ್ಡು ಕೊಟ್ಟು, ತಾವೇ ದುಡ್ದದ್ರಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಪಕ್ಷ, ಯಾವುದೇ ಐಕಾನ್ಗಳಿಲ್ಲ, ಏನಿಲ್ಲ. ಅಂಥದ್ರಲ್ಲಿ ಚಾಮರಾಜನಗರದ ಆಕ್ಸಿಜನ್ ದುರಂತ ಇರ್ಬೋದು, ಮತ್ತೆ ಜನಸಾಮಾನ್ಯರ ಬಡ್ಜೆಟ್ನ ಹೇಗಿರಬೇಕು ಅಂತಕ್ಕಂಥದ್ದನ್ನ ಮಂಡಿಸಿದಂಥದ್ದು, ಪ್ರವಾಹ ಇರ್ಬೋದು, ಗುಡ್ಡ ಕುಸಿತ ಇರ್ಬೋದು, ಮುಳುಗಡೆ ಪ್ರದೇಶ ಇರ್ಬೋದು, ನೈಸರ್ಗಿಕ ವಿಕೋಪ ಇರ್ಬೋದು, ಕೊರೋನಾ ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಜೀವ ಉಳಿಸಲು ನಮ್ಮ ಕಾರ್ಯಕರ್ತರು 500-600 ಜನ ಸತ್ತೋಗಿದ್ದಾರೆ. ಅಲ್ಲಿ MLA RSS ಅನ್ನು ನೋಡಲಿಲ್ಲ, ಬಜರಂಗ ದಳ ನೋಡಲಿಲ್ಲ, BJP ನೋಡಲಿಲ್ಲ. ಅವರ ಮುಟ್ಟಿಸ್ಕೊಳ್ಳಕ್ಕೆ ಹಿಂಜರಿತಾ ಇದ್ರು, ಕೊಳತನಾಡ್ತಾ ಇತ್ತು. ಅಂಥವ್ರನ್ನೆಲ್ಲ ಶವ ಸಂಸ್ಕಾರ ಮಾಡಿದೆ. ಇಡೀ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಅನೇಕ ಪ್ರಶಸ್ತಿಗಳು ಈ ಪಕ್ಷಕ್ಕೆ ಬರಬೇಕಾಗಿತ್ತು. ಇವತ್ತು ತಮಿಳುನಾಡಲ್ಲಿ, ಕೇರಳದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ ಈ ಎಲ್ಲದರಲ್ಲೂ ಕೂಡ ನಮ್ದು ಕಾರ್ಯಕರ್ತರಿದ್ದಾರೆ, ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ. ಮತ್ತೆ ಕಾರ್ಪೊರೇಟರ್ಗಳು 700 ಕಾರ್ಪೊರೇಟರ್ಗಳಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಕರ್ನಾಟಕ ಒಂದರಲ್ಲೇ 350 ಕಾರ್ಪೊರೇಟರ್ ಇದ್ದಾರೆ. ಅಂದ್ರೆ ನೋಡಿ, ಗುಂಡ್ಲುಪೇಟೆಯಲ್ಲಿ ಒಬ್ಬ ಪತ್ರಕರ್ತ ಆತ ಕಾರ್ಪೊರೇಟರ್ ಆಗಿದ್ದಾನೆ. ಚಾಮರಾಜನಗರದಲ್ಲಿ ಮಹೇಶ್ ಅಂತಕ್ಕಂಥವನು, ಕುದುರೆ ನಂಜುಂಡಸ್ವಾಮಿ ಅಂತಕ್ಕಂಥವನ್ನ ಆಗಾರ್ಭ ಶ್ರೀಮಂತನ 2 ಸಾರಿ ಸೋಲಿಸಿದ್ದಾನೆ. ಮಡಿಕೇರಿಯಲ್ಲಿ 6 ಜನ ರೂಲಿಂಗ್ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷವಾಗಿದ್ದಾರೆ. ಮತ್ತೆ ಆನಂದ್ ಮಿತ್ಬೈಲ್ ಅಂತಕ್ಕಂಥವ್ರು ರಾಜ್ಯ ನಾಯಕರಾಗಿದ್ದಾರೆ. ಬಾಳೆಕಾಯಿ ಅಂತಕ್ಕಂಥವ್ರು ಚಿತ್ರದುರ್ಗದ ರಾಜಕಾರಣ ಆಗಿದ್ದಾರೆ. ಭಾಸ್ಕರ್ ಪ್ರಸಾದ್ ರಾಜ್ಯ ನಾಯಕರಾಗಿದ್ದಾರೆ.
ಪುಟ್ನಂಜಯ ದೇವನವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅನಿಲ್ ಕಾಂಬ್ಳೆ ಅಂತಕ್ಕಂಥವ್ರು ಇಡೀ ಯಾರು ನಮ್ಮ ಇವರು ಕಾನ್ಸಿರಾಮ್ ಜೊತೆಗಿದ್ದವರು ನಮ್ಮ ಪಕ್ಷದಲ್ಲಿ ಮುಖಂಡರಾಗಿದ್ದಾರೆ. ದೆಹಲಿನಲ್ಲಿ 100 ಜನ ಲಾಯರ್ಸ್ಗಳು ನಮ್ಮ ಪಕ್ಷದಲ್ಲಿ ಮುಖಂಡರಾಗಿದ್ದಾರೆ. ಈಗಲಾದರೂ ಕೂಡ ಕಣ್ಬಿಟ್ಟು ನೋಡಿ.